ವೆಲ್ಕಮ್ ಟು ಆಲ್ ಸಾನ್ವಿ ಎಕ್ಸಾಮ್ ಅಕಾಡೆಮಿ. ಯಾವ ರಕ್ಷಣಾ ಸಂಸ್ಥೆಯ ಸಹಯೋಗದೊಂದಿಗೆ ಡ್ರೋನ್ ಭಾರತ ಒಕ್ಕೂಟವು ಸ್ಥಳೀಯವಾಗಿ ಡ್ರೋನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತದೆ? ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ, ಭಾರತೀಯ ಸೇನೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. Which defense organization has tie up with the Drone Federation of India to promote indigenous drone technology? Indian Navy, Indian Air Force, Indian Army and DRDO. ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಡಿ ಆರ್ ಡಿ ಒ ಅದರ ಕೆಲಸ ಏನಪ್ಪ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆ ಏನು ಮಾಡುತ್ತೆ, ಒಂದು ಸಹಭಾಗಿತ್ವವನ್ನು ಹೊಂದಿದೆ. ಈ ಒಪ್ಪಂದದ ಮುಖ್ಯ ಉದ್ದೇಶ ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನವನ್ನು ಸ್ವಾವಲಂಬಿಯಾಗಿ ಮತ್ತು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸುವುದು. ಇದು ನಮ್ಮ ದೇಶದ ರಕ್ಷಣಾ ಕ್ಷೇತ್ರಗಳಲ್ಲಿ ಡ್ರೋನ್ಗಳ ಬಳಕೆಯನ್ನು ಹೆಚ್ಚಿಸಲು ಮತ್ತು ಅವುಗಳ ತಯಾರಿಕೆಯಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳಲು ಈ ಟೈಅಪ್ ಸಹಾಯ ಮಾಡುತ್ತೆ. ಸೊ ಯಾವ ರಕ್ಷಣಾ ಸಂಸ್ಥೆಯ ಸಹಯೋಗದೊಂದಿಗೆ ಡ್ರೋನ್ ಭಾರತ ಒಕ್ಕೂಟವು ಸ್ಥಳೀಯವಾಗಿ ಡ್ರೋನ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದೆ ಅಂದರೆ DRDO ಅಥವಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತಲೂ ಹೇಳ್ಬೋದು. DRDO, ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ತಯಾರಿಸಿರುವಂತಹ ಡ್ರೋನ್ ರುಸ್ತುಮ್ 2 ಅನ್ನೋ ಒಂದು ಡ್ರೋನ್. ಓಕೆ, ಇನ್ನು ಹೆಚ್ಚಿನ ಮಟ್ಟ ತಿಳ್ಕೊಳ್ಳೋದಾದರೆ ಭಾರತದಲ್ಲಿ ಸ್ಥಳೀಯ ಡ್ರೋನ್ ತಂತ್ರಜ್ಞಾನವನ್ನು ಉತ್ತೇಜಿಸುವಲ್ಲಿ ಏನು ಮಾಡುತ್ತೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಪಾತ್ರ ಬಹಳ ನಿರ್ಣಾಯಕವಾಗಿ ಕೆಲಸ ಮಾಡುತ್ತೆ. ಅದು ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗಿನ DFI ಜೊತೆಗಿನ ಸಹಭಾಗಿತ್ವದ ಒಂದು ಪ್ರಯತ್ನದ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು. ಸೊ DRDO ಮತ್ತು ಸ್ಥಳೀಯ ತಂತ್ರಜ್ಞಾನ ಉತ್ತೇಜನ ಆತ್ಮನಿರ್ಭರ್ ಭಾರತದ ಹೆಜ್ಜೆ ಅಂದರೆ ಭಾರತವನ್ನು ಡ್ರೋನ್ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ಮಾಡಲು DRDO ಏನು ಮಾಡ್ತದೆ, ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಇದು ಕೇವಲ ಡ್ರೋನ್ಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಡ್ರೋನ್ನ ಎಲ್ಲ ಭಾಗಗಳು ಅಂದರೆ ಸೆನ್ಸಾರ್ಗಳು, ಸಾಫ್ಟ್ವೇರ್ ಮತ್ತು ಇಂಜಿನ್ಗಳನ್ನು ದೇಶದಲ್ಲಿ ಅಭಿವೃದ್ಧಿಪಡಿಸಲು ಇದು DRDO ಉತ್ತೇಜನ ನೀಡುತ್ತಾ ಇದೆ. ರಕ್ಷಣಾ ಕ್ಷೇತ್ರದ ಡ್ರೋನ್ಗಳ ಪಾತ್ರ ಏನಪ್ಪ ಅಂದರೆ ಆಧುನಿಕ ಯುದ್ಧಗಳಲ್ಲಿ ಡ್ರೋನ್ಗಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವು ಕಣ್ಗಾವಲು, ಗಸ್ತು, ಗಡಿ ಕಾವಲು ಮತ್ತು ಶತ್ರುಗಳ ಮೇಲೆ ನಿಗಾ ಇಡಲು ಸಹಾಯ ಮಾಡ್ತಾ ಇದ್ದಾರೆ. ಸೊ DRDO ಈ ತಂತ್ರಜ್ಞಾನವನ್ನು ನಮ್ಮ ಸೇನಾ ಪಡೆಗಳಿಗೆ ಲಭ್ಯವಾಗುವಂತೆ ಕೆಲಸವನ್ನು ಮಾಡ್ತಾ ಇದೆ. ಪಾಲುದಾರಿಕೆಗಳು ನೋಡಿದರೆ DRDO ಖಾಸಗಿ ಕಂಪನಿಗಳು, ಶೈಕ್ಷಣಿಕ ಸಂಸ್ಥೆಗಳು, ಅಕಾಡೆಮಿಯಾ ಮತ್ತು ಉದ್ಯಮ ಸಂಘಟನೆಗಳ ಜೊತೆ ಪಾಲುದಾರಿಕೆಗಳನ್ನು ಮಾಡಿಕೊಳ್ತಾ ಇದೆ. ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗಿನ ಒಪ್ಪಂದವು ಈ ತಂತ್ರಜ್ಞಾನವನ್ನು ವಿಸ್ತರಿಸಲು ಮತ್ತು ಹೊಸ ಆವಿಷ್ಕಾರ ಹುಟ್ಟಾಕಲು ಸಹಾಯ ಮಾಡ್ತಾ ಇದೆ. ಇನ್ನು ಪ್ರಯೋಗಗಳು ಮತ್ತು ಅಭಿವೃದ್ಧಿ ನೋಡಿದರೆ DRDO ವಿವಿಧ ರೀತಿಯ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಉದಾಹರಣೆಗೆ ಗಡಿ ಪ್ರದೇಶಗಳಲ್ಲಿ ಕಣ್ಗಾವಲು ನಡೆಸುವ ಡ್ರೋನ್ಗಳು, ಸರಕು ಸಾಗಿಸುವ ಡ್ರೋನ್ಗಳು ಮತ್ತು ಶತ್ರು ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸುವ ತಂತ್ರಜ್ಞಾನಗಳಿಂದ ಆ್ಯಂಟಿ ಡ್ರೋನ್ ಸಿಸ್ಟಮ್ ಎಲ್ಲ ತಂತ್ರಜ್ಞಾನಗಳ ಪರೀಕ್ಷೆ ಮತ್ತು ಸುಧಾರಣೆಗಾಗಿ DRDO ತನ್ನದೇ ಆದ ಪರೀಕ್ಷಾ ಕೇಂದ್ರಗಳನ್ನು ಹೊಂದಿದೆ. ಇನ್ನು ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾನ ಪಾತ್ರ ನೋಡಿದರೆ DFI. ಉದ್ಯಮ ಮತ್ತು ಸಂಘಟನೆ DFI ಒಂದು ಭಾರತದಲ್ಲಿ ಡ್ರೋನ್ ಉದ್ಯಮವನ್ನು ಪ್ರತಿನಿಧಿಸುವ ಒಂದು ಪ್ರಮುಖ ಸಂಸ್ಥೆ ಅಂತ ಹೇಳ್ಬೋದು. ಇದು ಡ್ರೋನ್ ಕಂಪನಿಗಳು, ತಂತ್ರಜ್ಞರು ಮತ್ತು ಪೈಲಟ್ಗಳನ್ನು ಒಂದೇ ವೇದಿಕೆಯಡಿ ಅದು ತರುತ್ತೆ. ಸರ್ಕಾರದೊಂದಿಗೆ ಸಹಕಾರ DFI ಸರ್ಕಾರಿ ಸಂಸ್ಥೆಗಳನ್ನು DRDO, ಸೇನೆ ಇತ್ಯಾದಿಗಳಿಗೆ ಸಹಕರಿಸಿ ಡ್ರೋನ್ ತಂತ್ರಜ್ಞಾನ ಕುರಿತಾದ ನೀತಿಗಳನ್ನು ರೂಪಿಸಲು ಸಹಾಯ ಮಾಡ್ತಾ ಇದೆ. ಇದರಿಂದ ದೇಶೀಯ ಡ್ರೋನ್ ಕಂಪನಿಗಳು ಸುಲಭವಾಗಿ ಕೆಲಸ ಮಾಡಲು ಮತ್ತು ಹೊಸ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಸಾಧ್ಯ ಆಗ್ತಾ ಇದೆ. ಸಂಕ್ಷಿಪ್ತವಾಗಿ ಹೇಳಿದರೆ DRDO ಮತ್ತು DFI ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾ ಸಹಭಾಗಿತ್ವವು ರಕ್ಷಣಾ ಕ್ಷೇತ್ರಕ್ಕೆ ಅಗತ್ಯವಾದಂತಹ ಆಧುನಿಕ ಡ್ರೋನ್ ತಂತ್ರಜ್ಞಾನವನ್ನು ಭಾರತದಲ್ಲಿ ನಿರ್ಮಿಸುವ ಗುರಿಯನ್ನು ಹೊಂದಿವೆ ಅಂತ ಹೇಳ್ಬೋದು. ಇದು ವಿದೇಶಿ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಸಹ ಕಡಿಮೆ ಮಾಡುತ್ತೆ ಮತ್ತು ಭಾರತವನ್ನು ಡ್ರೋನ್ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕನಾಗಿ ಮಾಡಲು ಸಹಾಯ ಮಾಡುತ್ತೆ. ಇದಿಷ್ಟು ಈ ಪ್ರಶ್ನೆಯ ಒಂದು ವಿವರಣೆ.